ಫ್ರೆಂಡ್ಸ್, ಕ್ವಿಕ್ ಆ್ಯಂಡ್ ಈಸಿ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ತೊಗರಿ ಬ್ಯಾಳಿ ಹೋಳ್ಗೆ ಹೆಂಗೆ ಮಾಡ್ತಾರಂತ ತೋರಿಸ್ಲತ್ತೀನಿ ರೀ. ಈಗ ನಾ ಇದು 2 ಗ್ಲಾಸ್ ಬ್ಯಾಳಿ ತೊಗೊಂಡಿನಿ ರೀ. ಇವಿಗೆ ಸರಿಯಾಗಿ 2-3 ಸರ್ತಿ ತೊಳಿಬೇಕು ರೀ. ಈಗ ಇದು 2 ಗ್ಲಾಸ್ ಬ್ಯಾಳಿಗೆ 5 ಗ್ಲಾಸ್ ನೀರು ಹಾಕ್ತೀನಿ ರೀ. ಯಾಕಂದ್ರೆ ಈಗ ಇದು ಬ್ಯಾಳಿನೂ ಕುದಿಸ್ಕೋಬೇಕು ರೀ. ಉಳಿದಿದ್ದು ಸಾಂಬಾರು ಮಾಡೋಕ್ಕೆ ಕಟ್ ತಕ್ಕೋಬೇಕು ರೀ. ಇದು ನೀರು ಜಾಸ್ತಿ ಹಾಕಿದ್ರೆ ಸಾಂಬಾರು ಮಾಡೋಕ್ಕೆ ಕಟ್ ಬರ್ತದೆ ರೀ. ಇದು ಈಗ 1 ಸೀಟಿ ಇಲ್ಲಾಂದ್ರೆ 10 ನಿಮಿಷ ಕುದಿಸ್ಬೇಕು ರೀ. ಯಾಕಂದ್ರೆ ತೊಗರಿ ಬ್ಯಾಳಿ ಜಲ್ದಿ ಕುದಿತಾವ್ರಿ. ಭಾಳ ಮೆತ್ತಗಾದ್ರೆ ಹೂರಣ ಸರಿ ಆಗಲ್ಲ ರೀ. ಈಗ ಈ ಬೊಗಣ್ಯಾಗ 1 ಕಪ್ ನೀರು ಹಾಕೊಂಡೇನಿ ರೀ ಬೆಲ್ಲ ಕರಗ್ಲಕ್ಕ. ಇಲ್ಲಿ ಅರ್ಧ kg ಬೆಲ್ಲ ಹಾಕತ್ತೀನಿ ರೀ. ಇದು ನಾವು ಕರಗಿಸಿ ಸೋಸಿ ಹೂರಣಕ್ಕೆ ಹಾಕ್ತೇವೆ ರೀ. ಯಾಕಂದ್ರೆ ಇದ್ರಾಗ ಏನರ ಕಸ ಇದ್ರೆ ಅಲ್ಲೇ ಜಾಲಿನಾಗ ಬರ್ತದೆ ರೀ. ಈಗ ಇದು ಕರಗ್ಲಕ್ಕೆ ಇಟ್ಟಿದ್ದೇವೆ ರೀ. ಈಗ ನಾ ಇದು 1 ಕಿಲೋ ಲೂಸ್ ಆಟ ತೊಗೊಂಡಿನಿ ರೀ, ಹೋಳ್ಗೆ ಹಿಟ್ಟು ರೀ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ ರೀ. ಈಗ ನೀರು ಹಾಕೋತಾ ನಾದ್ತೀನಿ ರೀ. ಸ್ವಲ್ಪ ನೀರು ಹಾಕ್ಕೊಂಡು ಹಾಗೆ ನಾದ್ಕೋತ ಹೋಗ್ಬೇಕು ರೀ. ಇಲ್ಲಾಂದ್ರೆ ಹಿಟ್ಟು ಭಾಳ ಅಳಸಾಗ್ತದೆ ರೀ. ಈಗ ನಾ ಇದು ಚಲೋ ನಾದ್ಕೊಂಡಿನಿ ರೀ. ಈಗ ಇದು ನೆನಿಲಕ್ಕೆ ಬಿಡ್ತೀನಿ ರೀ. ಇದು ಈ ಹದಕ್ಕೆ ಬರ್ಬೇಕು ನೋಡ್ರಿ. ಈಗ ನಾವು ಇದು ಬ್ಯಾಳಿ ಹಾಕಿದ್ದೇವಲ್ರಿ, 10 ನಿಮಿಷ ಬ್ಯಾಳಿ ಕುದ್ದದ್ರಿ. ಈಗ ಮುಟ್ರಿ ಈ ರೀತಿ ಆಗ್ಬೇಕ್ರಿ. ಈಗ ಇದು ಬ್ಯಾಳಿ ಕುದ್ದಿದ ಮೇಲೆ ಉಳ್ದಿದ್ದ ನೀರು ಹಿಂಗೆ ಸೋಸಿ ತಕ್ಕೋಬೇಕ್ರಿ, ಜಾನ್ ತಕ್ಕೋಬೇಕ್ರಿ. ಇದು ಸಾಂಬಾರು ಮಾಡ್ಲಕ್ಕಂತ ಯೂಸ್ ಮಾಡ್ಬೇಕ್ರಿ. ಈಗ ನಾವು ಕುದಿಸಿದ ಬ್ಯಾಳಿಗೆ ಸ್ವಲ್ಪ ಉಪ್ಪು ಹಾಕ್ತೇವ್ರಿ. ಇದು ಸೋಪ್ ಹುರಿದು ಸೋಪ್ ಇಲೈಚಿ 2 ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇವ್ರಿ. ಇದನ್ನು ಹಾಕ್ಬೇಕ್ರಿ. ಟೇಸ್ಟ್ ಚಲೋ ಬರ್ತದ್ರಿ. ಈಗ ಬೆಲ್ಲ ಕರಗಿಸಿ ಚಲೋ ಮಾಡ್ಕೊಂಡಿದ್ದೇವ್ರಿ. ಈ ರೀತಿ ಆಗ್ಬೇಕ್ರಿ. ಈಗ ಮಿಕ್ಸರ್ ಜಾಲಿಗೆ ಕುದಿಸಿಟ್ಟಿರೋ ಬ್ಯಾಳಿ ಹಾಕೊಂಡಿದ್ದೇವ್ರಿ. ಈಗ ಇದು ಬೆಲ್ಲ ಕರಗಿಸಿ ಸ್ವಲ್ಪ ಇದ್ರಾಗ ಹಾಕಿ ರುಬ್ಕೋತ ಹೋಗ್ತೇವ್ರಿ. ಇದು ಮಿಕ್ಸಿಗೆ ಹಾಕಿದ್ಮೇಲೆ ಈ ರೀತಿ ಆಗ್ತದ್ರಿ. ಇದು ಹೂರಣ ಜಾಲಿದಾಗ ಇನ್ನೊಂದು ಸಣ್ಣ ಮಾಡ್ಕೊಳತ್ತಿದ್ದೇವ್ರಿ. ಯಾಕಂದ್ರೆ ಇದ್ರೊಳಗೆ ದಾಣಿ ಉಳಿದ್ರೆ ಹೂರಣ ಚಲೋ ಬರಂಗಿಲ್ರಿ. ಹೋಳಿಗೆ ಮೆತ್ತಗೆ ಸರಿಯಾಗಿ ಆಗಲ್ರಿ. ಇದ್ರೊಳಗೆ ದಾಣಿ ಉಳ್ಕೊಂಡ್ರೆ ಹೋಳಿಗೆ ಚಲೋ ಉಬ್ಬು ಬರಲ್ರಿ. ಹೋಳಿಗೆ ಮಾಡೋ ಟೈಮಿಗೆ ಒಂದು ಭಾಳ ಇಂಪಾರ್ಟೆಂಟ್ ಟಿಪ್ ಹೇಳ್ತೇವ್ರಿ, ಲಾಸ್ಟಿನ ತನಕ ನೋಡ್ರಿ. ಹಿಂಗೆ ಚಲೋ ಸಣ್ಣ ಮಾಡ್ಕೋಬೇಕ್ರಿ ಹೋಳಿಗೆ ಜಾಲಿ. ಈಗ ನಾ ಇದು ಹೂರಣ ಪೂರ್ತಿ ಮಾಡ್ಕೊಂಡಾಯ್ತ್ರಿ. ಸಣ್ಣಾಗದ್ರಿ ಎದ್ದಮ್ಮ. ಇದು ಹೂರಣ ಚಲೋ ಮಿಕ್ಸಿನ ಹಾಕಿ ಜಾಲಿ ಒಳಗೆ ಸಣ್ಣ ಮಾಡ್ಕೊಂಡಾಗ ಇಷ್ಟ ಆಗ್ತದ್ರಿ. ಚಂದ ಚಲೋ ಆಗ್ಯದ ನೋಡ್ರಿ. ಈ ರೀತಿ ಎಷ್ಟು ದಾಣಿ ಇರಲ್ರಿ. ಈ ರೀತಿ ಆದ್ರೆ ಚಲೋ ಉಬ್ಬಿ ಬರ್ತಾವ್ರಿ ಹೋಳ್ಗೆ. ಒಂದು ವೇಳೆ ದಾಣಿ ಇತ್ತಂದ್ರೆ ಉಬ್ಬು ಬರಲ್ರಿ ಚಲೋ ಹೋಳ್ಗೆ. ಈಗ ಹೋಳ್ಗೆ ತಯಾರು ಮಾಡ್ಕೊಂಬ್ರಿ. ಈಗ ಹಂಚು ಕಾಯ್ಲಕ್ಕೆ ಇಟ್ಟಿದ್ದೇವೆ. ಜೋಳದ ಹಿಟ್ಟು ಎಣ್ಣೆ ತೊಗೊಂಡಿದ್ದೇವ್ರಿ. ಚಲೋ ನಾದ್ಕೋಬೇಕ್ರಿ. ಇದು ಮೊದ್ಲಿಂದ ಹಿಟ್ಟ ಎಣ್ಣೆ ಹಚ್ಕೊಂಡು ಇದು ನೆಂದು ನಾವು ನಾದ್ಕೊಂಡ್ರ ಹಿಂಗೆ ಸಾಬ್ ಬರ್ಬೇಕ್ರಿ. ಎಕ್ದಮ್ ನಾವು ಚಲೋ ಕೈಗೆ ಎಣ್ಣೆ ಹಚ್ಕೊಂಡು ನಾದ್ಕೋಬೇಕ್ರಿ. ಸ್ವಲ್ಪ ಜೋಳದ ಹಿಟ್ಟು ಹಾಕೋಬೇಕ್ರಿ, ಎಣ್ಣೆ ಹಾಕೋಬೇಕ್ರಿ. ಇದು ನಾವು ತೊಗೊಂಡಿದ್ದು ಹೋಳಿ ಮಾಡೋ ತಗಡ ಅದ ರೀ. ಈಗ ಸ್ವಲ್ಪ ಹಿಟ್ಟು ತೊಗೋಬೇಕ್ರಿ, ಹುಳ್ಳಿ ಮಾಡ್ಕೋಬೇಕ್ರಿ ಚಲೋ. ಈಗ ಸ್ವಲ್ಪ ಇದು ಹಿಟ್ಟಿನ ಎದ್ದಬೇಕ್ರಿ. ಈಗ ಇಂಪಾರ್ಟೆಂಟ್ ಟಿಪ್ ಅಂತ ಅಂದಿದ್ದಲ್ರಿ, ಇದೇ ಅದ ರೀ. ಈಗ ಇದು ಹೂರಣ ತುಂಬದು ಹೆಂಗಂತ ಹೇಳ್ತೀನಿ ರೀ. ಇದೇ ಭಾಳ ಇಂಪಾರ್ಟೆಂಟ್ ಅದ ರೀ. ಇದು ಕರೆಕ್ಟ್ ಆಗಲಿಲ್ಲ ಅಂದ್ರೆ ಹೂರಣ ಹೊರಗೆ ಬರ್ತದ್ರಿ, ಬಂದು ಕರೆಕ್ಟ್ ಆಗಲ್ರಿ. ಈಗ ಹೂರಣ ಇಷ್ಟು ತೊಗೊಲತ್ತೀನಿ ರೀ. ಈ ರೀತಿ ಮಾಡ್ಕೋಬೇಕ್ರಿ. ಈಗ ಇದು ಹೆಂಗೆ ತುಂಬೇಕಂತ ತೋರಿಸ್ತೀನಿ ರೀ. ಹಿಂಗೆ ಚಲೋ ಒಳಗೆ ಒತ್ಕೋಬೇಕ್ರಿ. ಹಿಟ್ಟು ಮ್ಯಾಲೆ ಪ್ರೆಸ್ ಮಾಡ್ಬೇಕ್ರಿ. ಒಳಗೆ ಹಂಗೆ ತುಂಬ್ಕೋತ ಹೋಗ್ಬೇಕ್ರಿ. ಫುಲ್ ಕವರ್ ಮಾಡ್ಕೋಬೇಕ್ರಿ. ಈಗ ಮ್ಯಾಲಿಂದ ಹಿಟ್ಟ ಮೇಲ್ ಮಾಡ್ಕೋತ ಪೂರ್ತಿ ಕವರ್ ಮಾಡ್ಕೊಂಡು ಬಿಡ್ಬೇಕ್ರಿ. ಚಲೋ ಕವರ್ ಮಾಡ್ಕೋಬೇಕ್ರಿ. ಈಗಿದು ತುಂಬ್ಕೊಂಡಾಯ್ತ್ರಿ. ಈಗಿದು ತುಂಬ್ಕೊಂಡಿದ್ಮೇಲೆ ಯಾವುದು ತುಂಬ್ಕೊಂಡಿರ್ತೇವಲ್ರಿ ಅದು ಪಾರ್ಟ್, ಇದು ಮ್ಯಾಲಿನ ಪಾರ್ಟ್ ಅದ ರೀ. ಇದೇ ಈಗ ಇದ್ರ ಮ್ಯಾಲೆ ಇಡೋ ಟೈಮಿಗೆ ಕೆಳಗಿರ್ಬೇಕ್ರಿ. ಈಗ ರೀ ಇದು ಕೆಳಗಾಗ್ಬೇಕ್ರಿ. ಹಿಂಗೆ
ಈಗ ಇದು ಬೆಳ್ಳಣಿಗೆಲಿಂದ ಹೆಚ್ಚಿಗೆ ಪ್ರೆಸ್ ಮಾಡಬಾರ್ದ್ರಿ, ಸುಮ್ಮನೆ ಸ್ವಲ್ಪ ಸ್ವಲ್ಪ ಪ್ರೆಷರ್ ಹಾಕ್ಬೇಕ್ರಿ, ಹೆಚ್ಚಿಗೆ ಹಾಕಬಾರ್ದು. ಹಿಂಗೆ ಲಟ್ಟಾಯಿಸ್ಕೊತ ಹೋಗ್ಬೇಕ್ರಿ. ಹಿಟ್ಟು ಎಲ್ಲ ಕಡೆ ಈಕ್ವಲ್ ಆಗ್ಬೇಕ್ರಿ, ಹೂರಣ ಎಲ್ಲ ಕಡೆಗೆ ಈಕ್ವಲ್ ಆಗ್ಬೇಕ್ರಿ. ಒಂದು ಕಡೆಗೆ ಸ್ವಲ್ಪ, ಒಂದು ಕಡೆಗೆ ಹೆಚ್ಚಿಗೆ ಹಂಗೆ ಆಗ್ಬಾರ್ದ್ರಿ. ಈಗ ನೀವು ನೋಡ್ಬೋದ್ರಿ, ಹೂರಣ ಹಿಟ್ಟು ಎರಡೂ ಈಕ್ವಲ್ ಆಗವ ರೀ, ಎಲ್ಲ ಕಡೆಗೆ ಸ್ಪ್ರೆಡ್ ಆಗ್ಯದ್ರಿ. ಈಗ ಇದ್ರೊಳಗೆ ಏನು ಇಂಪಾರ್ಟೆಂಟ್ ಅಂದ್ರೆ ಹಿಟ್ಟು ಹೂರಣ ಎರಡು ಹೆಂಗೆ ಚಲೋ ತುಂಬ್ತೇವೆ ಹಾಗೆ ಹೆಂಗಿದು ಲಟ್ಟಾಯಿಸ್ಬೇಕು ಅದೇ ಮೇನ್ ಇರ್ತದ್ರಿ. ಹಿಂಗೆ ರೌಂಡಾಗಿ ಲಟ್ಟಾಯಿಸ್ಕೊತ ಹೋಗ್ಬೇಕ್ರಿ. ನೀವು ನೋಡ್ಬೋದ್ರಿ. ಈಗ ನಾ ಇದು ಹಂಚಿನ ಮೇಲೆ ಹಾಕ್ತೀನಿ ರೀ. ಸ್ವಲ್ಪ ಇದು ಎಣ್ಣೆ ಹಾಕ್ಕೊಂಡೀನಿ ರೀ ಹಂಚಿನ ಮೇಲೆ. ನಾ ಇಲ್ಲಿ ದೋಸೆ ಹಂಚು ತೊಗೊಂಡೀನಿ ರೀ. ನೀವು ನಿಮ್ಮ ಕಡೆಗೆ ಅದು ಬೇರೆದು ಹೋಳಿಗೆ ಹಂಚಿದ್ರು ನೀವು ಅದನ್ನೂ ತೊಗೋಬೋದ್ರಿ. ಈಗ ನಾ ಇದು ತಗಡದ ಮೇಲಿನ ಹೋಳಿಗೆ ಹಂಚಿನ ಮೇಲೆ ಹೆಂಗೆ ಹಾಕ್ಬೇಕಂತ ತೋರಿಸ್ತೀನಿ ರೀ. ಈಗ ಚಲೋ ಆಗ್ಯದ್ರಿ. ಇದು ಹೋಳಿ ಹಾಕೋಕ್ಕಿಂತ ಮೊದಲು ಹಂಚನ್ನ ಲೋ ಫ್ಲೇಮ್ ಮೇಲೆ ಗರಂ ಮಾಡ್ಕೊಂಡೀನಿ ರೀ. ಈಗ ಇದು ಹೋಳಿಗೆ ಹಾಕಿದ ಮೇಲೆ ಹೈ ಫ್ಲೇಮ್ ಮೇಲೆ ಗರಂ ಮಾಡ್ಕೋಬೇಕ್ರಿ. ಹೋಳಿಗೆ ಹಾಕಿದ ಮೇಲೆ ರೀ ಹೈ ಫ್ಲೇಮ್ ಮೇಲೆ ಇಡಬೇಕ್ರಿ. ಹೋಳಿಗೆ ಈ ರೀತಿ ಉಬ್ಬಿ ಹೊಂಟವು ನೋಡ್ರಿ, ನೀವು ನೋಡ್ಬೋದ್ರಿ ಎಷ್ಟು ಚಲೋ ಉಬ್ಬ್ಯಾವ ನೋಡ್ರಿ. ಈಗ ಕಲರ್ನು ಚಲೋ ಬಂದದ್ರಿ. ಹೋಳಿಗೆ ಹಿಂಗೆ ಆಗ್ಬೇಕು ನೋಡ್ರಿ. ಈಗ ಇದು ಎರಡನೇ ಹೋಳಿಗೆ ಮಾಡ್ಲತ್ತಿದ್ದೇವ್ರಿ. ಇದನ್ನೂ ಚಲೋ ಉಬ್ಬು ಬಂದದ್ದು ನೋಡ್ರಿ. ಹಿಂಗೆ ಚಲೋ ಉಬ್ಬು ಹೊಂಟದ್ರಿ. ಎಷ್ಟು ಚಲೋ ಉಬ್ಬ್ಯದ ನೋಡ್ರಿ. ನೋಡ್ರಿ ಇದು ಈ ರೀತಿ ಸುಡಬೇಕ್ರಿ. ಲೈಕ್ ಮಾಡಿರಿ, ಟ್ರೈ ಮಾಡಿರಿ, ಹೆಂಗಾಗ್ಯದ ಅಂತ ಹೇಳ್ರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು ರೀ.